Hi, hello everyone. Welcome to my YouTube channel. So, boom, wait for my YouTube channel. So, I heartfully welcome you all, guys. ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಸೊ ಈ ಒಂದು ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಮೈ ಶಾಪ್ ಟೂರ್. ನನ್ನ ಶಾಪ್ ಟೂರ್ ಜೊತೆಗೆ ನನ್ನ ಒಂದು ಇಂಟ್ರೊಡಕ್ಷನ್ ಮಾಡ್ತೀನಿ. ಸೊ ನನ್ನ ಮೈಸೆಲ್ಫ್ ಇಂಟ್ರೊಡಕ್ಷನ್ ಇರುತ್ತೆ ಮತ್ತೆ ನನ್ನ ಒಂದು ಶಾಪ್ ಟೂರ್ ಇರುತ್ತೆ. ಸೊ ಎರಡೂ ಮಾಡ್ತಿದ್ದೀನಿ. ಸೊ ಫಸ್ಟ್ ನನ್ನ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ, ಅದಾದ್ಮೇಲೆ ಶಾಪ್ ಟೂರ್ನ ಮಾಡೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಏನ್ ಇಂಟ್ರೊಡಕ್ಷನ್ ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ನನ್ನ ನೇಮು ಮತ್ತೆ ನಾನು ಯಾವ ಕ್ಲಾಸ್, ನನಗೆ ಏನು ಏನ್ ಸ್ಟಡಿ ಮಾಡ್ತಿದ್ದೀನಿ ಅಂಡ್ ವಾಟ್ ಈಸ್ ಮೈ ಏಜ್, ಎಲ್ಲಿದ್ದೀನಿ, ಏನ್ ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ ಇವಾಗ. ಸೊ ಫಸ್ಟ್ಲಿ ಮೈ ನೇಮ್ ಇಸ್ ಭೂಮಿಕಾ ಅಂತ ಹೇಳ್ಬಿಟ್ಟು. ಸೊ ನಾನು ಯಾವ ಕ್ಲಾಸ್ ಅಂದ್ರೆ 8th ಸ್ಟ್ಯಾಂಡರ್ಡ್. ಸೊ ನನ್ಗಿಂತ ಚಿಕ್ಕವರು ವಿಡಿಯೋಸ್ನ ಮಾಡ್ತಾರೆ. ಸೊ ನಾನು ಯಾಕೆ ಮಾಡಬಾರ್ದು ಅಂತ ಮಾಡ್ತಿದ್ದೀನಿ. ತುಂಬಾ ಜನ ಮಾಡ್ತಿದ್ದಾರೆ, ನನ್ಗಿಂತ 7 years ಎಲ್ಲರೂ ಮಾಡ್ತಿದ್ದಾರೆ. ನಾನು ಒಂದು ಬ್ಲಾಗ್ನ ಮಾಡ್ತಿದ್ದೀನಿ. ಸೊ ನನಗೀಗ 14 years, 14 ಏಜ್ ನಾನು. ಹಾಗೆ ನಾನು ಎಲ್ಲಿರ್ತೀನಿ ಅಂದ್ರೆ ರಾಮನಗರ ಡಿಸ್ಟಿಕ್ ಅಲ್ಲಿ ಇರ್ತೀನಿ. ಸೊ ನಾನು ರಾಮನಗರದ ಹುಡುಗಿ. ಸೊ ರಾಮನಗರದಲ್ಲೇ ಇರ್ತೀನಿ. ಫ್ರಮ್ 6 to 7 years ನಾನು ರಾಮನಗರದಲ್ಲೇ ಇರೋದು. ಬಟ್ ನನಗೆ ಅವಾಗೆಲ್ಲ ನನಗೆ ಐಡಿಯಾನೇ ಇರ್ಲಿಲ್ಲ ವಿಡಿಯೋಸ್ ಮಾಡಬೇಕು, ನಾವು ವಿಡಿಯೋಸ್ ಮಾಡೋಣ ಅಂತೆಲ್ಲ ಐಡಿಯಾನೇ ಇರ್ಲಿಲ್ಲ ನನಗೆ. ಈಗ ಎಲ್ಲ ರೀತಿಯ ಐಡಿಯಾಸ್ ಬಂದಿರೋದು, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೆ ಮೆಚಾರಿಟಿ ಬಂದಿರೋದು ಇವಾಗ. ಸೊ ಅವಾಗ್ಲೇ ಬಂದಿದ್ದೆ, ನಾನು ಮೈಂಡ್ ನ ಉಪಯೋಗಿಸಿ ನಾನು ಮಾಡ್ತಿದ್ದೆ ವಿಡಿಯೋಸ್. ಬಟ್ ಇವಾಗ ಬಂದಿರೋದ್ರಿಂದ ಇವಾಗ ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ರಾಮನಗರದಲ್ಲಿ ಇರ್ತೀನಿ. ನಮ್ಮ ಮೆಡಿಕಲ್ ನೇಮ್ ಬಂದ್ಬಿಟ್ಟು ಭೂಮಿ ಮೆಡಿಕಲ್ ಅಂಡ್ ಭೂಮಿ ಮೆಡಿಕಲ್ ಅಂಡ್ ವೆಟ್ ಫಾರ್ಮಾ. ಸೊ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಮಾಡಿದೀನಿ ಅಂತ ಅನ್ಕೋತೀನಿ. ಭೂಮಿ ಮೆಡಿಕಲ್ ಅಂಡ್ ವೆಟ್ ಫಾರ್ಮಾ. ನೀವೇನಾದ್ರೂ ಬ್ಯಾಂಗ್ಳೂರ್ ಮೈಸೂರು ರೋಡಲ್ಲಿ ಹೋಗ್ತಿದ್ರ ಅಥವಾ ಚನ್ನಪಟ್ಟಣ ಟು ಮೈಸೂರು ಟು ಬ್ಯಾಂಗ್ಳೂರ್ ಹೋಗ್ತಿದ್ರೆ ನಮ್ದು ಅಂಗಡಿ ಬಂದ್ಬಿಟ್ಟು ಲೆಫ್ಟ್ಗೆನೆ ಇರುತ್ತೆ. ನೀವು ಮೈಸೂರು ಟು ಬ್ಯಾಂಗ್ಳೂರ್ ಹೋಗ್ತಿರಲ್ಲ, ಆ ಲೆಫ್ಟ್ಗೆನೆ ಇರುತ್ತೆ. ಸೊ ಎಲ್ಲಿರುತ್ತೆ ಅಂತ ಅಂದ್ರೆ ರಾಮನಗರದಲ್ಲಿ HDFC ಬ್ಯಾಂಕ್ ಇರುತ್ತಲ್ವಾ, ಸೊ ಅದ್ರ ಆಪೋಸಿಟ್. ನಾನು ನಿಮ್ಗೆ ತೋರಿಸ್ತೀನಿ, ನಾನು ಶಾಪ್ ಟೂರ್ ಮಾಡ್ತಿರ್ತೀನಲ್ಲ ಆಗ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಐ ಹೋಪ್ ನನ್ನ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ಬಿಟ್ಟು, ನನ್ನ ಹೆಸರು ನನ್ನ ಏಜ್ ಎಲ್ಲಾನು ಗೊತ್ತಾಯ್ತು ಅಂತ ಅನ್ಕೋತೀನಿ. ಅಂಡ್ ನನಗೆ ಗೊತ್ತು ವಿಡಿಯೋ ಮಾಡಕ್ ಏನೇನ್ ಬೇಕಿತ್ತು. ಮೇಜರ್ಲಿ ನಾನು ಏನ್ ಬೇಕಿತ್ತು ಅದನ್ನ ಮಾತ್ರ ತಗೊಂಡಿದ್ದೀನಿ. ಸುಮ್ನೆ ವೇಸ್ಟ್ ಮಾಡಕ್ ಹೋಗಿಲ್ಲ. ಇವಾಗ್ಲೇ ಎಲ್ಲ ತಗೊಂಡು ಆಮೇಲೆ ನಮ್ದು ಏನಾದ್ರು ಇದಾದ್ರೆ ಅಂತ ಅಂದ್ಬಿಟ್ಟು ನಾನು ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗಿಲ್ಲ. ನನಗೆ ಏನೇನ್ ಬೇಕಿತ್ತು ಅಷ್ಟನ್ನ ಮಾತ್ರ ಶಾಪ್ ಮಾಡ್ಕೊಂಡಿದ್ದೀನಿ. ಸೊ ಏನೇನ್ ತಗೋಬೇಕಿತ್ತು ಯೂಟ್ಯೂಬ್ಗೆ ಅದನ್ನ ಮಾತ್ರ ತಗೊಂಡಿದ್ದೀನಿ. ಸೊ ತೋರಿಸ್ತೀನಿ ನಿಮ್ಗೆ ಏನಂತ ಅಂದ್ಬಿಟ್ಟು. ಫಾಸ್ಟ್ಲಿ ಬಂದ್ಬಿಟ್ಟು 2 set of mics ನ ತಗೊಂಡಿದ್ದೀನಿ. ಮೈಕ್ ಇಸ್ ವೆರಿ ಆಫರ್ಟಬಲ್ ಪ್ರೈಸಲ್ಲಿ ಸಿಕ್ತು ನನಗೆ. ಅದು 2 set ಯಾರು ಕೊಡೋದಿಲ್ಲ, ನನಗೆ ಸಿಕ್ಕಿದೆ. ಸೊ ಅದಕ್ಕೆ ನಾನು ತಗೊಂಡ್ಬಿಟ್ಟೆ. ಸೊ ಫಸ್ಟ್ ಮೈಕ್ ಬಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಮೈಕು. ಸೊ ದಿಸ್ ಮೈಕ್ ಇಸ್ ಲೈಕ್ ದಿಸ್. ಇದು ಸೆಟ್ ಆಫ್ 2 ಬರುತ್ತಿದ್ದು. ಸೊ ಚೆನ್ನಾಗಿತ್ತು ಮೈಕ್ ಅಂತ ತಗೊಂಡೆ. 2 ಬರುತ್ತೆ ಇದರಲ್ಲಿ ಮೈಕ್ಸು. ಅದೇ ಇದು ಮತ್ತೆ ಇದು ಮೈಕ್ ಬರುತ್ತೆ. ಇದನ್ನ ಹೇಗೆ ಅಟ್ಯಾಚ್ ಮಾಡೋದು, ತುಂಬಾ ಈಸಿ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ವೈರ್ಲೆಸ್, ಇದು ತುಂಬಾನೇ ಯೂಸ್ಫುಲ್. ಇದು ವೈರ್ಲೆಸ್ ಆಗಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಜಸ್ಟ್ 120 meters ತನಕ ಬರುತ್ತೆ. ಇದು ದೂರ ವಾಯ್ಸ್ ಕ್ಲಿಯರ್ ಆಗಿ ಬರುತ್ತೆ. 20 meters ತನಕ ಅಷ್ಟೇ, ಜಾಸ್ತಿ ಬರಲ್ಲ. ಯಾವುದು ಆಲ್ಮೋಸ್ಟ್ ಬರಲ್ಲ. 120 meters ಅಷ್ಟೇ, 120 meters 15 meters ಅಷ್ಟೇ ಬರೋದು. ಸೊ ಇದು ಬ್ಯಾಕ್ ಸೈಡ್ ಕ್ಲಿಪ್ ಬರುತ್ತಲ್ಲ, ನಮ್ಗೆ ಇಲ್ಲಿ ಅಟ್ಯಾಚ್ ಮಾಡ್ಕೊಳಕ್ಕೆ ಈಸಿ ಆಗತ್ತೆ. ಕ್ಲಿಪ್ ಬರದೆ ಅದಕ್ಕೋಸ್ಕರ ತುಂಬಾ ಈಸಿ ನೋಡಿ ಅಟ್ಯಾಚ್ ಮಾಡೋದು. ತುಂಬಾ ಈಸಿಯಾಗಿ ಅಟ್ಯಾಚ್ ಮಾಡ್ಬಿಡ್ಬೋದು. ನಾನು ಕೈಯಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ನಾನು ಆಕ್ಚುಲಿ ಇಲ್ಲಿ ಹಾಕೋಬೇಕು, ಸೊ ಕೈಯಲ್ಲಿ ಇಟ್ಟಿದ್ದೀನಿ. ಇಲ್ಲಿ ತುಂಬಾ ಈಸಿ ಹಾಕೊಳ್ಳೋದು. ಸೊ ಅದು ಒಂದು ಇದು ಮಾಡ್ಕೋಬಹುದು. ಡೆಕೋರೇಷನ್ ಫಂಕ್ಷನ್ ಕೂಡ ಸೂಪರ್ ಆಗಿದೆ. ಮತ್ತೆ ಡೈರೆಕ್ಟ್ ಆಗಿ ಕ್ವಿಕ್ ಆಗಿ ಲಿಂಕ್ ಮಾಡುತ್ತೆ ಮೊಬೈಲಿಗೆ. ಆಮೇಲೆ ಐಫೋನ್ಗಾದ್ರೆ ಈ ರೀತಿ ಬರುತ್ತೆ, ನಾರ್ಮಲ್ ಫೋನ್ಸ್ಗೆಲ್ಲ ಈ ರೀತಿ ಬರುತ್ತೆ. ಆ ರೀತಿ ಮೊಬೈಲ್ ಬರುತ್ತೆ. ನಾವು ಚಾರ್ಜಿಂಗ್ ಹಾಕ್ತೀವಲ್ವಾ, ಆ ಚಾರ್ಜಿಂಗ್ ಹತ್ರ ನಾವು ಅದನ್ನ ಫಿಕ್ಸ್ ಮಾಡ್ಬೇಕಾಗುತ್ತೆ. ಈ ತರದನ್ನು ಕೊಡ್ತಾರೆ, ಚಿಪ್ ತರ ಕೊಡ್ತಾರೆ. ಅದನ್ನ ನಾವು ಚಾರ್ಜಿಂಗ್ ಹಾಕ್ತಿವಲ್ಲ ಆ ಪ್ಲೇಸ್ ಅಲ್ಲಿ ಅದನ್ನ ರಿಪ್ಲೇಸ್ ಮಾಡ್ಬೇಕಾಗುತ್ತೆ. ಆ ಪ್ಲೇಸ್ಗೆ ಅದನ್ನ ಸ್ವಿಚ್ ಮಾಡ್ಬೇಕಾಗುತ್ತೆ. ಆ ತಕ್ಷಣನೇ ಕ್ವಿಕ್ ಆಗಿ ಮೈಕ್ಸ್ಗಳು ಆನ್ ಆಗುತ್ತೆ. ತಕ್ಷಣನೇ ಕ್ವಿಕ್ ಆಗಿ ಮೈಕ್ ಆನ್ ಆಗ್ಬಿಡುತ್ತೆ ಇದ್ರಲ್ಲಿ.
ಮೈಕ್ ಹಿಂದೆಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಅದು ಬಟನ್ ಇರುತ್ತೆ. ಇಲ್ಲಿ ಬಟನ್ ಕ್ಲಿಕ್ ಮಾಡಿದ್ರೆ ಪೊಸಿಷನ್ 1 minute ಮೈಕ್ ಆನ್. ಸೊ ಕ್ವಿಕ್ ಆಗಿ ಇದು ಅಟ್ಯಾಚ್ ಆಗ್ಬಿಡುತ್ತೆ ಫೋನಿಗೆನೆ, ಕ್ವಿಕ್ ಲಿಂಕ್ ತಗೋಬಿಡುತ್ತೆ ಫೋನ್ಗೆ. ಸೊ ಈ ರೀತಿ ಸೆಟ್ ಆಫ್ 2 ಅಲ್ಲಿ ಬಂದಿದೆ ನನಗೆ, ತೋರಿಸ್ತೀನಿ ನೋಡಿ. ಎರಡು ಬರುತ್ತೆ ನನಗೆ, ಎರಡು ಬಂದಿತ್ತು ನನಗೆ. ಸೊ ಇದು ಅರೌಂಡ್ ಕಾಸ್ಟ್ 900. ಇದು 900. ಸೊ ತುಂಬಾ ಯಾವರ್ಸ್ತಾರೆ ಎಲ್ಲಿ ಅಂತಂದ್ರೆ, ನಾನು ಇದನ್ನೆಲ್ಲ ತಂದಿರೋದು ಚಿಕ್ಕಪೇಟೆಯಲ್ಲಿ. ಸೊ ತುಂಬಾನೇ ಅಮರ್ಸ್ಬಿಡ್ತಾರೆ. ನೀವು ಬಾರ್ಗಿನ್ ಮಾಡೋದಾಗುತ್ತೆ, ಬಾರ್ಗಿನ್ ಮಾಡಿದ್ರೆ ಅವ್ರು ಬರ್ತಾರೆ. ಸೊ ಫಸ್ಟ್ 1500 ಇರ್ತಾರೆ, 1500 ಕೊಡೋಕೆ ಹೋಗ್ಬೇಡಿ. ಸೊ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡ್ಸೋಕೆ ಟ್ರೈ ಮಾಡಿ. ಅವ್ರು ಕಮ್ಮಿ ಮಾಡ್ಲಿಲ್ಲ ಅಂದ್ರೆ ಬಂದ್ಬಿಟ್ರೆ ಅವರೇ ಕರೀತಾರೆ. ಆಮೇಲೆ ಅವರೇ ಕರೆದ್ಬಿಟ್ಟು ತಗೊಳ್ಳಿ ಆಯ್ತು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಬಿಡ್ಬೇಡಿ. ಸೊ ತುಂಬಾ ಅಂದ್ರೆ ತುಂಬಾ ಮೋಸ ಮಾಡ್ತಾರೆ ಅಲ್ಲಿ. ಸೊ ಹುಷಾರಾಗಿದೆ ಚಿಕ್ಕಪೇಟೆಯಲ್ಲಿ. ಅಂಡ್ ಇದು ಎರಡು ಬರೋದ್ರಿಂದ ನನಗೆ ತುಂಬಾ ಯೂಸ್ಫುಲ್ ಆಯ್ತು. ಎರಡು ಮೈಕು, ನಾನ್ ಮಾತಾಡಿದ್ರೆ ಪಕ್ಕದಲ್ಲಿ ಇರೋರು ಯಾರಾದ್ರೂ ಮಾತಾಡ್ಬೋದು ಅಂತ 2 mics ತಗೊಂಡಿದ್ದೀನಿ. ಸೊ ಇದು ವೆರಿ ಆಡಿಯಬಲ್ ಟು ಮೀ ಅಂಡ್ ಎವ್ರಿ ಒನ್. ವೈರ್ಲೆಸ್ ಆಗಿರೋದ್ರಿಂದ ಸೂಪರ್ ಆಗಿದೆ ಮೈಕು. ಬ್ರ್ಯಾಂಡ್ ಬರ್ಬಿಟ್ಟು ಗಿರ್ಫಿಟ್ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಮೈಕ್. ಗಿರ್ಫಿಟ್ ಅಂತ ಮೈಕ್ ನೇಮು ತುಂಬಾ ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸೆಲ್ಫಿ ಸ್ಟಿಕ್ಸ್ ನ ತಗೊಂಡಿದ್ದೀನಿ. ಇದು ಚಿಕ್ಕದೇ ಸೆಲ್ಫಿ ಸ್ಟಿಕ್, ಬಟ್ ಐ ನೀಡ್ ಇಟ್. ಸೊ ತಗೊಂಡಿದ್ದೀನಿ. ಏನಕ್ಕೆ ಅಂತ ಅಂದ್ರೆ, ಈ ರೀತಿ ಬ್ಲಾಗ್ಸ್ ಮಾಡ್ತೀವಲ್ವಾ, ಸೊ ಅದನ್ನ ಹಿಂದೆಗಡೆ ಏನಾದ್ರು ಇಡೋದಕ್ಕೆ ಬೇಕಾಗತ್ತೆ. ಅದು ಬೇಡ, ಜಸ್ಟ್ ಆನ್ಲೈನ್ ಅಲ್ಲೂ ಸಿಗುತ್ತೆ, ಆಫ್ಲೈನ್ ಅಲ್ಲೂ ಸಿಗುತ್ತೆ. ಬಟ್ ನಾನು ಎರಡನ್ನೂ ಆಫ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ದೆ. ಆನ್ಲೈನ್ ಅಲ್ಲಿ ಒಂದ್ಸಲ ಇದು ಮತ್ತೆ ಇದು ಎರಡು ಬಂದಿತ್ತು 400ಗೆ. ಸೊ ನಾನು ಬೈ ಮಾಡಿದೆ. ಏನು ಇಷ್ಟೊಂದು ಕಮ್ಮಿ ಇದೆ ಅಲ್ಲ, ನೋಡೋಣ ಒಂದು ಆರ್ಡರ್ ಮಾಡಿಬಿಟ್ಟು ಅಂತ. ನನಗೆ ಬರೀ ಸಿಂಗಲ್ ಮೈಕ್ ಬಂತು. ಅದು ಏನಾಯ್ತು ಅಂತಂದ್ರೆ, ಜಸ್ಟ್ ಒಂದು 2 days ವರ್ಕೌಟ್ ಆಗ್ಲಿಲ್ಲ. ಅದು ಜಸ್ಟ್ 1 ಡೇನೆ ಕಂಪ್ಲೀಟ್ ಅದು, ಜಸ್ಟ್ 1 ಡೇಗೆನೇನೆ ಹೊರಟೋಯ್ತು ಪವರ್ ಇರೋದು. ಸೊ ಚೂರು ವರ್ಕ್ ಆಗ್ಲಿಲ್ಲ. ನಾನು ಚಾರ್ಜ್ ಖಾಲಿ ಆಗಿರ್ಬೇಕು ಅಂತ ಚಾರ್ಜಿಂಗು ಮಾಡಿದೆ, ಮತ್ತೆ ಎಲ್ಲಾನು ನೋಡಿದೆ, ಬಟ್ ಏನೂ ಆಗ್ಲಿಲ್ಲ. ಸೊ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ನೆಕ್ಸ್ಟ್ ಇದನ್ನ ರಿಟರ್ನ್ ಕೊಟ್ಬಿಟ್ಟು, ನೆಕ್ಸ್ಟ್ ಬೇಡ ಬಿಡು ಆಫ್ಲೈನ್ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೀನಿ. ಸೊ ಇದು ಇಷ್ಟುದ್ದ ಬರುತ್ತೆ ಸ್ಟಿಕ್. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದರದ್ದು. ನೀವು ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹೋಗಿ ಚೆಕ್ ಮಾಡಿ. ಬಟ್ ಇನ್ಫಾರ್ಮೇಶನ್ ಏನು ಹೇಳಿರಲಿಲ್ಲ, ಎಲ್ಲೆಲ್ಲಿ ತಗೊಂಡಿದ್ದೀನಿ ಎಲ್ಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಶಾರ್ಟ್ಸ್ ಮಾಡಿದೆ. ಶಾರ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಉದ್ದ ಇದೆ ಇದು ಅಂತ ಅಂದ್ಬಿಟ್ಟು. ಇಲ್ಲಿ ತೋರ್ಸೋದಕ್ಕಿಂತ ಸ್ವಲ್ಪ ಲೆಂತಬಲ್ ಬರುತ್ತೆ ಅಷ್ಟೇ. ಸೊ ನಾನು ಇಷ್ಟು ಕೂತಿದ್ದೀನಿ ಅಂದ್ರೆ ನನಗೆ ಒಂದಿಷ್ಟಕ್ಕೆ ಬರುತ್ತೆ, ಒಂದು ಕಾಲಿಂದ ಒಂದಿಷ್ಟಕ್ಕೆ ಬರೋದು ಅಷ್ಟೇ ಬರೋದು. ಉದ್ದ ಜಾಸ್ತಿ ಇಲ್ಲ. ಫಸ್ಟ್ 1ಕ್ಕೆ ಆಗೋವರೆಗೂ ಇದರಲ್ಲಿ ಯೂಸ್ ಮಾಡೋಣ ಅಂತ ಅಷ್ಟೇ ಮಾಡಿರೋದು. ಸೊ ನೆಕ್ಸ್ಟ್ 1ಕ್ಕೆ ಎಲ್ಲ ಆಗುತ್ತಲ್ವಾ, ಅದಾದ್ಮೇಲೆ ಬೇಕಾದ್ರೆ ನಾನು ತಗೋಬಹುದು ಅಂತ. 1ಕ್ಕೆ ಆಗೋ ತನಕ ಇವೆರಡರಲ್ಲೇ ಮೇಂಟೈನ್ ಮಾಡ್ತೀನಿ. ಅದಾದ್ಮೇಲೆ ನಾನು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತೀನಿ. ಫಸ್ಟ್ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ಫಸ್ಟ್ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಳ್ಳಿ. ನೀವು ಅಷ್ಟೇನೆ, ಅಷ್ಟನ್ನ ಮಾತ್ರ. ಇದು ಆಫ್ಲೈನ್ ಅಲ್ಲೂ ಅಷ್ಟೇ 150ನೇ, ಆನ್ಲೈನ್ ಅಲ್ಲೂ 150ನೇ. ಬಟ್ ಆನ್ಲೈನ್ ಅಲ್ಲೂ ಚೆನ್ನಾಗಿದೆ, ಆಫ್ಲೈನ್ ಅಲ್ಲೂ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಇದಾಗುತ್ತೆ ಅದನ್ನ ತಗೋಬಹುದು. ಆನ್ಲೈನ್ ಅಲ್ಲಾದ್ರೂ ತಗೊಳ್ಳಿ, ಆಫ್ಲೈನ್ ಅಲ್ಲಾದ್ರೂ ತಗೊಳ್ಳಿ. ಇದು ಎರಡೂ ಯೂಸ್ಫುಲ್ ಆಗಿರುತ್ತೆ ನನಗೆ. ಸೊ ಅದಕ್ಕೆ ನಾನು ಎರಡೇ ತಗೊಂಡಿರೋದು, ಎರಡೇ ಐಟಮ್ ನಾನು ತಗೊಳ್ಳೋದು ಪ್ರಿಫರ್ ಮಾಡಿರೋದು ಎರಡೇ. ಈ ರೀತಿ ಸ್ಟ್ಯಾಂಡ್ ಬರುತ್ತೆ, ನಾನು ಅಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಬರುತ್ತೆ. ಎರಡೂ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಸೊ ನಿಮಗೂ ಬೇಕು ಅಂತಂದ್ರೆ ನೀವು ಬೈ ಮಾಡ್ಬೋದು. ಸೊ ಚಿಕ್ಕಪೇಟೆ ಸೈಡು ಅವೆನ್ಯೂ ರೋಡ್ ಎಲ್ಲ ಹೋದಾಗ ನಿಮಗೆ ಅಲ್ಲಿ ಒಂದು ಶಾಪ್ಸ್ ಎಲ್ಲ ಫುಲ್ಲು ಒಂದು ಸ್ಟ್ರೀಟ್ ಎಲ್ಲ ಅದೇ ತರ ಶಾಪ್ಸ್ ಇರುತ್ತೆ. ಸೊ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಮೈಕ್ ನ ನಿಮ್ ಕೈಲಾದಷ್ಟು ನೀವು ಇನ್ವೆಸ್ಟ್ ಮಾಡಿ ತಗೊಳ್ಳಿ. ನಾನು ಜಸ್ಟ್ 900 rupees ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಜಾಸ್ತಿ ಇನ್ವೆಸ್ಟ್ ಮಾಡಕ್ ಇಷ್ಟ ಆಗ್ತದೆ. ಈ ಮೈಕ್ ನೋಡೋಣ ಎಷ್ಟು ವರ್ಕ್ ಆಗುತ್ತೆ, ಎಷ್ಟು ವರ್ತ್ ಅನ್ಸುತ್ತೆ ಅಂತ ಅನ್ಬೇಕು. ಬಟ್ ನನಗೆ ಸ್ಟಿಕ್ ಏನೋ ತುಂಬಾ ವರ್ಕ್ ಅಂತ ಅನ್ಸ್ತು. ಬಟ್ ಮೈಕ್ ನೋಡೋಣ. ಮೈಕ್ ಇವಾಗ ಚೆನ್ನಾಗಿ ವರ್ಕ್ ಆಗ್ತಿದೆ, ಅದಾದ್ಮೇಲೆ ನೋಡ್ಬೇಕು ಮೇನ್ ಆಗಿ. ಸೊ ಇವಾಗಂತೂ ಸೂಪರ್ ಆಗಿದೆ ಮೈಕು, ಕ್ವಾಲಿಟಿನೂ ಅಷ್ಟೇ ಸೂಪರ್ ಆಗಿದೆ. ಸೊ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ನನಗೆ ಹೇಳಕ್ಕೆ. ಸೊ ಐ ಥಿಂಕ್ ಐ ಅಂಡರ್ಸ್ಟ್ಯಾಂಡ್
you understand about me and ನನ್ನ ಒಂದು ಇಂಟ್ರೊಡಕ್ಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಲೈಕ್ ಮೈ ನೇಮ್ ಎಲ್ಲ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ನೀವು ಇನ್ಸ್ಟಾಗ್ರಾಮ್ ಹೋಗಿ ಬುಮ್ ಮೆಡಿಕಲ್ ಅಂಡ್ ವೆಟ್ ಫಾರ್ಮ್ ಅಂತ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಆಲ್ರೆಡಿ 31 ಫಾಲೋವರ್ಸ್ ಇದ್ದಾರೆ. ಸೊ ಇನ್ನ ನೀವು ಫಾಲೋ ಮಾಡಿಕೊಂಡು ಸ್ವಲ್ಪ ಫಾಲೋವರ್ಸ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಖುಷಿಗೋಸ್ಕರ ನಾನು ವಿಡಿಯೋ ಮಾಡ್ತಿರೋದು. ನನ್ನ ಖುಷಿಗೋಸ್ಕರ ನಾನು ಶಾರ್ಟ್ಸು, ವಿಡಿಯೋಸು, ರೀಲ್ಸು ಎಲ್ಲ ಮಾಡ್ತಿರೋದು. ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು. ನನ್ನ ಒಂದು ಖುಷಿಗೋಸ್ಕರ ನಾನು ಮಾಡ್ತಿರೋದು. ಜನಗಳ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಎಷ್ಟು ಜನಗಳು ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆಗ್ಲಿಲ್ಲ ಅಂದ್ರೆ ನೋಡಕ್ ಹೋಗ್ಬೇಡಿ, ಬ್ಯಾಡ್ ಹಾಕಲ್ಲ, ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸೊ ಅದು ನಾನು ತುಂಬಾ ಸೆನ್ಸಿಟಿವ್, ಮೇನ್ಲಿ ತುಂಬಾ ಸೆನ್ಸಿಟಿವ್. ನಾನು ನೋಡಕ್ ಹಿಂಗಿರ್ಬೋದು, ಬಟ್ ತುಂಬಾ ಸೆನ್ಸಿಟಿವ್ ಇದೀನಿ. ನಾನು ಒಂದು ವಿಷಯ ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಆದಷ್ಟು ನೋಡಕ್ಕಾದ್ರೆ ನೋಡಿ, ಇಲ್ಲ ಅಂದ್ರೆ ಬೇಡ, ನಾನು ತಲೆ ಕೆಡ್ಸಲ್ಲ. ಸೊ ನಾನು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಮೀ ಅಂಡ್ ನನ್ನ ಇಂಟ್ರೊಡಕ್ಷನ್ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಸೊ ಒಂದು ಸ್ಮಾಲ್ ಆಗಿ ಒಂದು ನನ್ನ ಮೂವಿ ಟೂರ್ನ ತೋರಿಸ್ತೀನಿ ಇವಾಗ. ಅದ್ ನೆಕ್ಸ್ಟ್ ಇನ್ನೂ ಒಂದು ವ್ಲಾಗ್ ಬರುತ್ತೆ. ಇನ್ನ ಒಂದು ವ್ಲಾಗ್ ಆಗ್ತೀನಿ. ಅದ್ರಲ್ಲಿ ಕಂಪ್ಲೀಟ್ಲಿ ಯಾವ್ಯಾವ್ದು ಫುಡ್ ಇದೆ, ಯಾವ್ಯಾವ ಗ್ರೇವಿ ಇದೆ, ಯಾವ್ಯಾವ್ದು ಬೆಲ್ಟ್ಸ್ ಇದೆ, ಚಾಕ್ಲೇಟ್ಸ್ ಇದೆ, ಎಲ್ಲಾನು ಹೇಳ್ಬಿಡ್ತೀನಿ ಆ ಒಂದು ವಿಡಿಯೋದಲ್ಲಿ. ಜಸ್ಟ್ ಇವಾಗ ಒಂದೇ ಒಂದು ನೋಟಿಫಿಕೇಶನ್ ಕೊಡ್ತೀನಿ. ಏನಂದ್ರೆ ನಾನು ಹೇಗಿದೆ ನಮ್ಮ ಅಂಗಡಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಟೂರ್ ತೋರಿಸ್ತೀನಿ. ನೆಕ್ಸ್ಟ್ ಟೂರಲ್ಲಿ ಯಾವ್ಯಾವ ಫುಡ್ ಇದೆ, ಯಾವ್ಯಾವ ಚಾಕ್ಲೇಟ್ಸ್ ಇದೆ, ಮತ್ತೆ ಯಾವ್ಯಾವ ತರ ಬೆಲ್ಟ್ಸ್, ಮತ್ತೆ ಯಾರ್ಯಾರಿಗೆ ಎಲ್ಲ ಐಟಮ್ಸ್ ಇದೆ, ಮನುಷ್ಯರಿಗೆ ಇದೆಯಾ, ಹ್ಯೂಮನ್ ಇದೆಯಾ, ವೆಟರ್ನರಿ ಇದೆಯಾ, ಯಾವ್ಯಾವ ಎರಡೂ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಂದ್ರೆ ಒಂದು ವಿಡಿಯೋನ, ಅಂದ್ರೆ ಒಂದು ಕ್ಲಿಯರ್ ವಿಡಿಯೋನ ಒಂದು ತಕೊಂಡು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಅಷ್ಟು ಆಗೋದಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇವಾಗ ಒಂದು ಚಿಕ್ಕ ನೋಟಿಫಿಕೇಶನ್ ಕೊಡ್ತೀನಿ. ಒಂದು ಚಿಕ್ಕದಾಗಿ ಟೂರ್ ಮಾಡ್ತಿದ್ದೀನಿ. ಜಸ್ಟ್ ಎಲ್ಲಾನು ಒಂದ್ ಕಡೆಯಿಂದ ನೀಟಾಗಿ ಶೋ ಆಫ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆ ತರ ಶೋ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ರೀತಿ ಇದೆಯಾ ಅಂತ ಅಂದ್ಬಿಟ್ಟು ಐಡಿಯಾ ಬರುತ್ತೆ. ಅಂಡ್ ನಮ್ಮಲ್ಲಿ ಗ್ರೂಮಿಂಗ್ ಇದೆ, ವಾಷಿಂಗ್ ಇದೆ, ಎಲ್ಲಾನು ಇಟ್ಟಿದೀವಿ. ನಾವು ರಾಮನಗರದಲ್ಲಿ ಯಾರಿಗೂ ಇಲ್ಲ ಅಂಗಡಿ, ನಮ್ದೇ ಇರೋದು. ಗ್ರೂಮಿಂಗು, ವಾಷಿಂಗು, ಮತ್ತೆ ಬಾತಿಂಗು ಎಲ್ಲಾನು ಇದೆ. ಗ್ರೂಮಿಂಗು, ವಾಷಿಂಗ್ ಮಾಡಿ ನೀಟಾಗಿ ನೇಲ್ ಕಟ್ಟು, ಹೇರ್ ಕಟ್ಟು, ಹೇರ್ ವಾಶ್ ಎಲ್ಲ ಇದೆ. ಡಾಗ್ಸ್ ಮತ್ತೆ ಕ್ಯಾಟ್ಸ್ ಎರಡಕ್ಕೂ ಇದೆ. ಆಲ್ರೆಡಿ ತುಂಬಾ ಡಾಗ್ಸ್ ಅಂಡ್ ಕ್ಯಾಟ್ಸ್ ಬಂದಿದೆ. ಅಂಡ್ ನಾನು ಒಂದು ಡೈಲಿ ಬ್ಲಾಗ್ಸ್ ತೋರಿಸ್ತೀನಿ. ಒಂದ್ಸತಿನಾದ್ರೂ ನಾನು ತೋರಿಸ್ತೀನಿ ಹೇಗ್ ಮಾಡ್ತೀವಿ ಗ್ರೂಮಿಂಗ್ ಅಂತ ಅಂದ್ಬಿಟ್ಟು. ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅಪ್ಲೋಡ್ ಮಾಡಿದೀನಿ, ಹೋಗಿ ಚೆಕ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಯೂಟ್ಯೂಬ್ ಹಾಕಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ಲು ಹಾಕಿದೀನಿ. ಫುಲ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಒಂದ್ ಡಾಗ್ದು ಎಲ್ಲ ವಿಡಿಯೋ ಹಾಕಿದೀನಿ. ಅವ್ರಿಗೆ ಗ್ರೂಮಿಂಗ್ ಮಾಡಿಟ್ಟಿದ್ದಾರೆ, ಅವ್ರ ಡಾಗ್ ಹೇಗಿದೆ, ನಾವು ಯಾವ್ದೇ ರೀತಿ ಇಂಜೆಕ್ಷನ್ ಹಾಕಲ್ಲ, ಮಾಸ್ಕ್ ಹಾಕಲ್ಲ, ಏನಂದ್ರೆ ಏನು ಹಾಕಲ್ಲ. ನಿಧಾನಕ್ಕೆ ಆ ಪೆಟ್ನ ಕೇರ್ ಮಾಡಿ ಅದನ್ನ ಚೆನ್ನಾಗಿ ಮಾತಾಡ್ಸಿ ನಿಧಾನಕ್ಕೆ ಅದಕ್ಕೆ ನೋವು ಆಗದಿರೋ ತರ ಗ್ರೂಮಿಂಗ್ ಮಾಡ್ತೀನಿ. ಸೊ ನಿಮ್ದು ಡಾಗ್ ನೀವೇನಾದ್ರು ಪೆಟ್ ಪೇರೆಂಟ್ಸ್ ಆಗಿದ್ರೆ ನಾವು ಮಾಡಿರುವಂತಹ ಗ್ರೂಮಿಂಗ್ ಸೆಂಟರ್ ಬುಮ್ ಮೆಡಿಕಲ್ ಅಂಡ್ ವೆಟ್ ಫಾರ್ಮ್ ರಾಮನಗರದಲ್ಲಿ ಗ್ರೂಮಿಂಗ್ ಸೆಂಟರ್ ಮಾಡಿದೀವಿ. ಇಷ್ಟ ಇರೋರು ಬಂದು ಒಂದು ಸಲ ವಿಸಿಟ್ ಮಾಡಬಹುದು. ಅಥವಾ ಏನಾದ್ರು ಐಟಮ್ಸ್ ಬೇಕು ಅಂತಂದ್ರೆ ಬಂದು ವಿಸಿಟ್ ಮಾಡಿ. ಅಂಡ್ ಗ್ರೂಮಿಂಗ್ ಮಾಡಿಸ್ಬೇಕಂದ್ರೆ ಕೂಡ ಬಂದು ವಿಸಿಟ್ ಮಾಡಿ. ಫುಲ್ಲು ಇವಾಗ ಒಂದು ವಿಡಿಯೋನ ಕ್ವಿಕ್ ಆಗಿ ಶಾರ್ಟ್ ಮಾಡ್ತೀನಿ. ಒಂದು ವಿಡಿಯೋ ತೋರಿಸ್ತೀನಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಕವರ್ನ ಮಾಡ್ತೀನಿ. ಆದಷ್ಟು ಕವರ್ ಮಾಡ್ತೀನಿ. ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲೇ ಆಗ್ತೀವಿ. ಸೊ ಇವಾಗ ಎಷ್ಟಾಗುತ್ತೋ ಒಂದಷ್ಟನ್ನ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಅಂದ್ರೆ ಶೋ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟನ್ನ ಶೋ ಮಾಡ್ತೀನಿ. ಸೊ ಫಸ್ಟ್ ಬೋರ್ಡ್ ಹೋಗ್ಬೇಕಾಗತ್ತೆ. ಸೊ ಬೋರ್ಡ್ನ ನಾನು ಅಟ್ಯಾಚ್ ಮಾಡ್ಬೇಕಿತ್ತು, ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಇವಾಗ. ಸೊ ಎಲ್ಲಾ ಕಡೆನೂ ಹೇಗಿದೆ,
ಶಾಪ್ಸ್ ಮಾಡ್ತಿದ್ದಾರೆ. ಸೊ ಹೋಗುವ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಬೋರ್ಡ್ ಬಂದ್ಬಿಟ್ಟು ಫಸ್ಟ್ ಹೇಗಿದೆ. ಸೊ ಬೋರ್ಡ್ ಬಂದ್ಬಿಟ್ಟು ಭೂಮಿ ಮೆಡಿಕಲ್ ಅಂಡ್ ವೆಟ್ ಫಾರ್ಮಾ ಈ ರೀತಿ ಹಾಕಿದ್ವಿ ಬೋರ್ಡ್. ನಮ್ಮ ಅಡ್ರೆಸ್ ಬಂದ್ಬಿಟ್ಟು HDFC ಬ್ಯಾಂಕ್ ಆಪೋಸಿಟ್ ವಿದ್ಯಾಪೀಠ ಸ್ಕೂಲು ಪಕ್ಕ ಭೂಮಿ ಮೆಡಿಕಲ್ ಅಂಡ್ ವೆಟ್ ಫಾರ್ಮಾ. ಸೊ ಒಳಗ್ ಹೋಗೋಣ. ಸೊ ನೋಡಿರಿ ಹೋಗೋಣ ಒಳಗೆ. ಸೊ ಈ ರೀತಿ ಬಂದ್ರೆ ಇಲ್ಲಿ ಭೂಮಿ ಮೆಡಿಕಲ್ ಅಂಡ್ ವೆಟ್ ಫಾರ್ಮ್ ಅಂತ ಇಲ್ಲಿ ಹಾಕಿರ್ತೀವಿ ನಾವು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಈ ರೀತಿ ಇದೆ. ಸೊ ನಾವು ಸ್ಟಿಕರಿಂಗ್ ಮಾಡ್ಸಿದ್ದೀವಿ ಸೂಪರ್ ಆಗಿ ಮಾಡ್ತಿದ್ದೀವಿ ನಾವು. ಕ್ಯೂಟ್ ಆಗಿದಾವೆ ಡಾಗ್ಸ್ಗಳು ಮತ್ತೆ ಪೆಟ್ಸ್ಗಳು. ಕ್ಯೂಟ್ ಆಗಿ ಮಾಡ್ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಮುಂದೆ ಬಂದ್ಬಿಟ್ಟು ಈ ರೀತಿ ಅರೇಂಜ್ ಮಾಡಿದೀವಿ. ನಮ್ಮ ಹತ್ರ ವೆಟರ್ನರಿ ಅಲ್ಲ ಹ್ಯೂಮನ್ದು ಇದೆ, ವೆಟರ್ನರಿನೂ ಇದೆ, ಎರಡು ಇದೆ ನೋಡಿ. ನೆಕ್ಸ್ಟ್ ಇಲ್ಲಿ ಒಂದು ಏರಿಯಾ ಇರುತ್ತೆ. ಸೊ ನಮ್ದು ಇಲ್ಲಿ ಓಪನಿಂಗ್ ಇಟ್ಟಿದೀವಿ. ಸೊ ಇದ್ರ ಒಳಗೆ ಹೋಗಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಾನು ಕೂತ್ಕೊಳ್ಳೋದು ಟೇಬಲ್, ಇಲ್ಲೇ ವಿಡಿಯೋ ಮಾಡಿದ್ದು. ಸೊ ನೋಡಿ ಎಲ್ಲ ಐಟಮ್ ಇದಾವೆ, ಎಲ್ಲ 5 ಲೀಟರ್ಸ್ 1 ಲೀಟರ್ಸ್ ಡಾಗ್ ಐಟಮ್, ಕ್ಯಾಟ್ ಐಟಮ್ ನೋಡಿ. ಕ್ಯಾಟ್ ಫುಡ್ಸ್ ಎಲ್ಲ ಎಷ್ಟು ಚೀಲ ಇಟ್ಟಿದೀವಿ, ಎಲ್ಲ ಸೇಲ್ ಆಗ್ಬಿಡುತ್ತೆ ಒಂದೊಂದ್ಸರಿ ವೀಕೆಂಡ್ ಅಲ್ಲಿ. ಅದು ಇರಲ್ಲ. ನೆಕ್ಸ್ಟ್ ಮರಿ ಇದ್ರೆ ತಗೊಳ್ಳಿ. ಫುಡ್ಸ್, ನೈಟ್ ಫುಡ್ಸ್, ಡಾಗ್ ಫುಡ್ಸ್ ಎಲ್ಲ ಇದೆ ನೋಡಿ. ಅದು ಹ್ಯೂಮನ್ ಐಟಮ್ ಇದೆ. ಅದು ರಿಯಲ್ ಬೇಕಲ್ಲ, ರಿಯಲ್ ಬೇಕಂತ ಅನ್ಕೊಂಡಿರ್ತಾರೆ ಎಲ್ಲರೂ. ನೋಡಿ ಎಷ್ಟು ಇಟ್ಟಿದೀವಿ ಐಟಮ್. ಆಕ್ಚುಲಿ ಇದು ಕಮ್ಮಿನೇ ನಮ್ಗೆ ಐಟಮ್, ಜಾಸ್ತಿ ಬೇಕಿತ್ತು ನೋಡಿ. ಈ ರೀತಿ ಇದೆ. ಇಲ್ಲೆಲ್ಲ ಹ್ಯೂಮನ್ ಟ್ಯಾಬ್ಲೆಟ್ಸ್ ಗಳಿದಾವೆ. ಇಲ್ಲಿ ಸೋಪ್ಸ್ ಮತ್ತೆ ಸಿರಪ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಸಿರಪ್ಸ್ ಎಲ್ಲ ಇದೆ. ಇಲ್ಲಿ ಬಿಸ್ಕೆಟ್ಸ್ ಮತ್ತೆ ಗ್ರೇವೀಸ್ ಎಲ್ಲ ಇಟ್ಟಿದೀವಿ. ಇಲ್ಲಿ ಗ್ರೂಮಿಂಗ್ ಎಲ್ಲ ಇಟ್ಟಿದೀವಿ. ಮತ್ತೆ ಇಲ್ಲಿ ಇಷ್ಟು ಏರಿಯಾ ಇದೆ. ಸೊ ಇಲ್ಲಿ ಬಂದ್ರೆ ಇಷ್ಟಿರುತ್ತೆ ನೋಡಿ. ಇಷ್ಟೇ ಏರಿಯಾದಲ್ಲಿ ಕವರ್ ಆಗಿರುತ್ತೆ. ಇಷ್ಟು ಏರಿಯಾ ಅಲ್ಲೊಂದು ಫ್ರಿಡ್ಜ್, ಇಷ್ಟು ಏರಿಯಾ ಇದೆ. ಇಲ್ಲಿ ದೇವ್ರದ್ದು ಇದ್ಬಿಟ್ಟು ಮೇಲೆ ಮಾಡಿಸಿದೀವಿ. ಇಲ್ಲಿ ಬೆಲ್ಟ್ಸ್ ಎಲ್ಲ ಇದೆ, ಬೆಲ್ಟ್ಸ್ ಮತ್ತೆ ಚೈನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನೋಡಿ. ಇದೆ 20 kg ಬ್ಯಾಗ್ಸ್ ಖಾಲಿ ಆಗಿದೆ, ಆರ್ಡರ್ ಹಾಕಿದೀನಿ, ಬರುತ್ತೆ ನಾಳೆ. ಅದಕ್ಕೆ ವಿಡಿಯೋ ಮಾಡಿರ್ಲಿಲ್ಲ ಅಷ್ಟೇ ನೋಡಿ. ಇಷ್ಟು ಬರುತ್ತೆ. ಸೊ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ಬೇಕಂತ ನಾನು ಇದ್ದಿದ್ದು. ಸೊ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ತೋರಿಸಿದ್ದೀನಿ. ಸೊ ಇಷ್ಟೇ ನೋಡಿ, ಈ ರೀತಿ ಬರುತ್ತೆ. ಇಲ್ಲಿ ಮೇಲೆ ಸ್ಟೇರ್ಸ್ ಹೋಗೋದು, ಸ್ಟೇರ್ಸ್. ಸೊ ಇಷ್ಟು ಫುಲ್ ಕಂಪ್ಲೀಟ್ ಆಗಿ ಇಷ್ಟಿದೆ. ಸೊ ಇಷ್ಟೇ ಇರೋದು ನಮ್ಮ ಅಂಗಡಿದು. ಸೊ ನೆಕ್ಸ್ಟ್ ವ್ಲಾಗ್ ಏನಂತಂದ್ರೆ, ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಿಮ್ ಜೊತೆ ನಾನು ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಹೇಳ್ತೀನಿ. ಕಂಪ್ಲೀಟ್ಲಿ ಹೌ ಇಸ್, ಏನ್ ಐಟಮ್ ಇದೆ ನಮ್ಮ ಅಂಗಡಿಲಿ, ಏನೇನಿದೆ ಏನೇನಿಲ್ಲ ಅಂತ ಎಲ್ಲಾನು ಹೇಳ್ತೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಲ್ಲಾನು ಶೇರ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಒಳ್ಳೊಳ್ಳೆ ವ್ಲಾಗ್ಸ್, ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಜೊತೆಗೆ ಬರ್ತೀನಿ. ಚಾಲೆಂಜಸ್ ವ್ಲಾಗ್ಸ್ ಆಗಿರ್ಬೋದು, ಎಲ್ಲಾ ತರದ್ದು ಬಂದ್ಬಿಡ್ತೀನಿ ನಿಮ್ ಜೊತೆ. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಾಲೋ ಆನ್ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಗೈಸ್. ಸೊ ಇಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ಸಿಗ್ತೀನಿ. ಹೋಮ್ ಟೂರು ಮತ್ತೆ ಶಾಪ್ ಟೂರು, ಇಲ್ಲ ಶಾಪ್ ಲೈಫ್ ಆಗಿ ವೇಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.